ಹಾಯ್, ಎಲ್ರಿಗೂ ನಮಸ್ಕಾರ. ಈ ವಿಡಿಯೋಲಿ ಎಸ್ ಟಿ ಸಿ ಸಿಯಲ್ಲಿ ಎರಡು ಮೇನ್ ಪ್ಯಾನಲ್ಸ್ ಆ್ಯಂಡ್ ದೋಸ್ ಆರ್ ದ ಫೇವ್ರೆಟ್ ಪ್ಯಾನಲ್ ಆಫ್ ಮೈಂಡ್. ಒಂದು ಪ್ಯಾನಲ್ ಬಂದು ಮಾರ್ವಲ್ ಯೂನಿವರ್ಸ್ದು, ಇನ್ನೊಂದು ಬಂದು ರಾಮಾಯಣ. ಈ ಎರಡು ಪ್ಯಾನಲಲ್ಲಿ ಏನೇನು ನಡೀತು ಅಂತ ಡಿಸ್ಕಸ್ ಮಾಡೋಣ. ಐ ವಾಸ್ ವೇಟಿಂಗ್ ಫಾರ್ ದಿಸ್ ಕಮ್ ಬ್ಯಾಕ್ ಫ್ರಮ್ ಮಾರ್ವಲ್ ಯೂನಿವರ್ಸ್. ನಿಜಕ್ಕೂ ತುಂಬ ವರ್ಷ ಆಗಿತ್ತು ಮಾರ್ವಲ್ಸು ಈ ಥರ ಕಮ್ ಬ್ಯಾಕ್ ಕೊಟ್ಟು. ಐ ವಾಂಟೆಡ್ ದಿಸ್ ಆ್ಯಂಡ್ ಈವನ್ ಮಾರ್ವಲ್ ವಾಂಟೆಡ್ ದಿಸ್ ಟು. ಸ್ಯಾಂಡಿಯಾಗೋ ಕಾಮಿಕಾನು ಈ ವರ್ಷ ಮಾರ್ವಲ್ಸ್ನ ಹೆಚ್ಚಲ್ಲಿ ನಡೀತು. ಕೆವಿನ್ ಫೈಗಿ ಅವ್ರು ಬರ್ತಾರೆ ಆ್ಯಂಡ್ ಈ ರಿಮೆಂಬರ್ಸ್ ಎವ್ರಿಥಿಂಗ್. ಅಂದರೆ ಹಳೆಯಲ್ಲಿ ಏನೇನು ನಡೀತು, ಹಳೇದು ಏನು ನಡೆದಿದೆ ಇವಾಗವರೆಗೂ ಹಾಲ್ ಹೆಚ್ನಲ್ಲಿ. ದೇ ರಿವೀಲ್ಡ್ 2 years ಬ್ಯಾಕ್ ಅನಿಸುತ್ತೆ. ದೇ ರಿವೀಲ್ಡ್ ಆರ್ಡಿಗ್ಯಾಸ್, ಡಾಕ್ಟರ್ ಡೂಮ್, ಮತ್ತು ಅದಕ್ಕಿಂತ ಮುಂಚೆ ಯಾರು ರಿವೀಲ್ ಮಾಡಿದರು ಇವರು? ಆ್ಯಕ್ಟರ್ ಲೋಕಿನ ರಿವೀಲ್ ಮಾಡಿದರು. ಇದನ್ನು ಜ್ಞಾಪಿಸ್ಕೋತಾರೆ ಒಂದ್ಸತಿ ಕೆವಿನ್ ಫೈಗಿ ಅವರು ಬಂದು, ಈ ವರ್ಷ ನಾವು ಜಾಸ್ತಿ ಮೂವೀಸ್ ಬಗ್ಗೆ ಫೋಕಸ್ ಮಾಡ್ತೀವಿ, ಶೋಸ್ ಬಗ್ಗೆ ಸ್ವಲ್ಪ ಕಮ್ಮಿನೇ ಫೋಕಸ್ ಮಾಡ್ತೀವಿ ಅಂತ ಹೇಳಿ ಶುರು ಮಾಡ್ತಾರೆ. ದೆನ್ ಹಿ ಟಾಕ್ಸ್ ಅಬೌಟ್ ಡಿಸ್ನಿ ಪ್ಲಸ್ ಶೋಸಲ್ಲಿ ಏನು ಬರ್ತಿದೆ, ವಿಷನ್ ಕ್ವೆಸ್ಟ್ ಬರ್ತಿದೆ ಇವರು ನೆಕ್ಸ್ಟ್. ಆ್ಯಂಡ್ ಈ ಸತಿ ಬರೀ ನಾವು ಕ್ವಾಲಿಟಿ ಮೇಲೆ ಮಾತ್ರ ಫೋಕಸ್ ಮಾಡ್ತೀವಿ ಅನ್ನೋದು ಹೇಳ್ತಾರೆ. ದೆನ್ ವಿಷನ್ ಕ್ವೆಸ್ಟ್ದು ರಿಲೀಸ್ ಡೇಟ್ ಅನೌನ್ಸ್ ಮಾಡ್ತಾರೆ, ವಿಚ್ ಈಸ್ ಆನ್ 14th of October. ಈ ವರ್ಷದ 14th Octoberಗೆ ವಿಷನ್ ಕ್ವೆಸ್ಟ್ ಮಿನಿ ಸೀರೀಸ್ ಏನು ಬರ್ತಿದೆ ಅದು ಡೇಟ್ ಲಾಂಚ್ ಮಾಡಿದ್ದಾರೆ. ದೆನ್ ನಮಗೆ ಟ್ರೈಲರ್ ಆಗಲಿ ಟೀಸರ್ ಆಗಲಿ ಏನೂ ತೋರಿಸಿಲ್ಲ ಅಲ್ಲಿ. ಐ ಥಿಂಕ್ ನೆಕ್ಸ್ಟು ಆಗಸ್ಟ್ ಮೇ ಬಿ ಅವ್ರದ್ದು D23 ಬರ್ತದೆ, ಅಂದರೆ ಡಿಸ್ನಿ D23, ಅದರಲ್ಲಿ ರಿವೀಲ್ ಮಾಡ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಆ್ಯಸ್ ಅ ಥರ್ಡ್ ಪಾರ್ಟ್ ಆಫ್ ವ್ಯಾಂಡಾ ವಿಷನ್ ಟ್ರಿಯಾಲಜಿ, ದಿಸ್ ಈಸ್ ದ ಲಾಸ್ಟ್ ಒನ್, ಫೈನಲ್ ಚಾಪ್ಟರ್ ಆಗಿರುತ್ತೆ ಇದು. ದೆನ್ ಇದರಲ್ಲಿ ನಮಗೆ ವ್ಯಾಂಡಾ ನೋಡೋಕ್ಕೆ ಸಿಗ್ತಾರಾ ಇಲ್ವಾ, ಐ ಡೋಂಟ್ ನೋ. ದೆನ್ ಇದ್ರಲ್ಲಿ ಅಲ್ಟ್ರಾನ್ ಇರ್ತಾನೆ, ವಿ ಕ್ಯಾನ್ ಸಿ ಅಲ್ಟ್ರಾನ್ ಇನ್ ದಿಸ್. ಸೊ ಡೋಂಟ್ ಫರ್ಗೆಟ್ ಟು ವಾಚ್ ದಿಸ್ ಆನ್ October 14th. ನೆಕ್ಸ್ಟ್ ಹಿ ವಿಲ್ ಟಾಕ್ ಅಬೌಟ್ ದ ಎಂಡ್ ಗೇಮ್. ಅವೆಂಜರ್ಸ್ ಎಂಡ್ ಗೇಮ್ ನಾವು 2019 ನೋಡಿದ್ವಿ. ದೇ ಆರ್ ರಿಲೀಸಿಂಗ್ ಅವೆಂಜರ್ಸ್ ಎಂಡ್ ಗೇಮ್. ಅದನ್ನು ಸ್ವಲ್ಪ ಟೈಟಲ್ ಹೆಸರು ಚೇಂಜ್ ಮಾಡಿದ್ದಾರೆ, ಅವೆಂಜರ್ಸ್ ಎನ್ಕೋರ್ ಅಂತ ಮಾಡಿದ್ದಾರೆ. ಎಂಡ್ ಗೇಮ್ ಇದ್ದು. ಆ್ಯಂಡ್ ಎನ್ಕೋರ್ ಈಸ್ ರಿಲೀಸಿಂಗ್ ಆನ್ 25th September ಈ ವರ್ಷ. ಅವೆಂಜರ್ಸ್ ಎನ್ಕೋರ್ ರಿಲೀಸ್ ಆಗ್ತಿದೆ. ದೆನ್ ದಿಸ್ ಶೋಡ್ ಅಲ್ಲಿ ಆಲ್ ಹೆಚ್ಚಲ್ಲಿ ಏನು ಬಂದಿರೋ ಜನಕ್ಕೆ, ದೇ ಹ್ಯಾವ್ ಶೋಡ್ ದ ನ್ಯೂ ಫೂಟೇಜ್ ಆಫ್ ಎನ್ಕೋರ್ ವಿಚ್ ಓಪನ್ಸ್ ವಿತ್ ಅ ಪೋರ್ಟಲ್ ಸೀನ್. ಆ ಪೋರ್ಟಲ್ ಸೀನ್ ಏನಿತ್ತು, ಎಲ್ಲ ಅವೆಂಜರ್ಸ್ ಮತ್ತು ಆ ಪೋರ್ಟಲಿಂದ ಬರ್ತಾ ಇದ್ದಾರೆ. ಆ ಸೀನ್ ಏನಿತ್ತು ಅದನ್ನು ಅಲ್ಲಿಂದ ಸ್ಟಾರ್ಟ್ ಮಾಡಿದ್ದಾರೆ ಆ ಟ್ರೈಲರ್ನ. ದೆನ್ ಈ ಅವೆಂಜರ್ಸ್ ಎನ್ಕೋರ್ ಏನಿದೆ, ಡೂಮ್ಸ್ ಡೇ ಎಕ್ಸ್ಕ್ಲೂಸಿವ್ ಫೂಟೇಜ್ 7 to 8 minutes ಇದರಲ್ಲಿ ಆ್ಯಡ್ ಆಗ್ತಿದೆ ಎನ್ಕೋರ್ನಲ್ಲಿ. ಸೊ ಇಟ್ ಈಸ್ ರಿಲೀಸಿಂಗ್ ಆನ್ 25th of this year September. ಆ್ಯಂಡ್ ಈ ಫೂಟೇಜ್ ಏನು ರಿಲೀಸ್ ಆಗ್ತಿದೆ ಇದು ಎಕ್ಸ್ಕ್ಲೂಸಿವ್ ಓನ್ಲಿ ಫಾರ್ ದಿಸ್ ಮೂವಿ. ಇದು ಡೂಮ್ಸ್ಡೇಲಿ ಇರಲ್ಲ, ಬಟ್ ಈ ಮೂವಿ ಎನ್ಕೋರ್ ಏನು ಬರ್ತಿದೆ ಇದರಲ್ಲಿ ಮಾತ್ರ ಇರುತ್ತೆ. ದೇ ಆರ್ ರಿಲೀಸಿಂಗ್ ದಿಸ್ ಇನ್ ಐಮ್ಯಾಕ್ಸ್ ಫಾರ್ಮ್ಯಾಟಲ್ಲಿ ಮೂವಿನ ರಿಲೀಸ್ ಮಾಡ್ತಿದ್ದಾರೆ. ಅಲ್ಲಿ ಟ್ರೈಲರ್ ಏನು ತೋರಿಸಿದ್ರು ಅದರಲ್ಲಿ ವಿ ಕ್ಯಾನ್ ಸಿ ಸ್ಟೀವ್ ರಿಟರ್ನಿಂಗ್ ಇನ್ಫಿನಿಟಿ ಸ್ಟೋನ್ಸ್ ಆ್ಯಂಡ್ ಹಿಸ್ ಜರ್ನಿ. ಟೋನಿ ಸ್ಟಾರ್ಕ್ ಒಂದು ಲೈನ್ ಇದೆ, ಇಫ್ ಯು ಮೆಸ್ ವಿತ್ ಟೈಮ್ ಇಟ್ ಟೆನ್ಸ್ ಟು ಮೆಸ್ ಬ್ಯಾಕ್ ಅಂತ. ಆ ಲೈನ್ ಮೇಲೆ ತುಂಬಾ ಫೋಕಸ್ ಮಾಡಿದ್ದಾರೆ. ಅಂದರೆ ಟ್ರೈಲರಲ್ಲಿ 2-3 ಕಡೆ ಬರುತ್ತೆ ಅನ್ಸುತ್ತೆ ಆ ಸೀನು. ಇವರು ಪಾಸ್ಟಲ್ಲಿ ಏನೋ ಆ ಸ್ಟೋನ್ಸ್ ಜೊತೆ ಮೆಸ್ಅಪ್ ಮಾಡಿದ್ರು. ದೇ ವಿಲ್ ಶೋ ಅನ್ಸುತ್ತೆ ವೈ ಡಾಕ್ಟರ್ ಡೂಮ್ ಇಸ್ ಕಮಿಂಗ್. ಐ ಡೋಂಟ್ ನೋ, ವಿ ಹ್ಯಾವ್ ಟು ಸಿ. ನೋಡೋಣ, ಇನ್ಕೋರ್ ನೋಡಿದ್ರೆ ಗೊತ್ತಾಗುತ್ತೆ. ಅಡಿಷನಲ್ ಫುಟೇಜ್ 7 to 8 minutes ಆಫ್ ಫೂಟೇಜ್ ಏನಿದೆ, ಎಕ್ಸ್ಕ್ಲೂಸಿವ್ ಫುಟೇಜು ಏನು ನೋಡೋಕ್ಕೆ ಸಿಗ್ಬೋದು ಅಂತ. ಸೊ ವಾಚ್ ಅವೆಂಜರ್ಸ್ ಎನ್ಕೋರ್ ಆನ್ 25th of this September. ಹೀಗೆ ಎನ್ಕೋರ್ ಆದಮೇಲೆ ಮುಂದೆ ಹೋಗ್ತಾ ಫೈಗಿ ಅವರು ಸ್ಟೇಜಲ್ಲಿ ಮಾತಾಡಬೇಕಾದ್ರೆ, ದೆನ್ ಸಮ್ವನ್ ಕಮ್ಸ್ ಆ್ಯಂಡ್ ಇಂಟರಪ್ಟ್. ಜಾನ್ ಬರ್ತಲ್ ಅವ್ರು ಬರ್ತಾರೆ ಸ್ಟೇಜ್ ಮೇಲೆ, ಆ್ಯಂಡ್ ಈ ರಿಮೈಂಡ್ಸ್ ಕೆವಿನ್ ದಟ್ ಈ ವಾರ ಸ್ಪೈಡರ್ಮ್ಯಾನ್ ಬ್ರ್ಯಾಂಡ್ ನ್ಯೂ ಡೇ ಬರ್ತಿದೆ ಅನ್ನೋದು. ಆ್ಯಂಡ್ ಅಲ್ಲಿರೋ ಫ್ಯಾನ್ಸ್ಗೆ ಮತ್ತೆ ಅಡಿಷ್ನಲ್ ಫೂಟೇಜ್ ತೋರಿಸ್ತಾರೆ, ಎಕ್ಸ್ಕ್ಲೂಸಿವ್ ಫೂಟೇಜ್. ಈ ಅಡಿಷ್ನಲ್ ಫೂಟೇಜಲ್ಲಿ ಏನಿದೆ ಅಂದರೆ, ಪನೀಶ್, ಸ್ಪೈಡರ್ಮ್ಯಾನ್ ಮತ್ತು ಹಲ್ಕ್ ಇವ್ರು 3 ಜನನೂ ಕಿತ್ತಾಡ್ತಾ ಇರ್ತಾರೆ. ಕಿತ್ತಾಡ್ತಿರ್ತಾರೆ. ಆ್ಯಂಡ್ ಅದರಲ್ಲಿ ಸ್ಪೆಷಲ್ ಏನಪ್ಪ ಅಂದರೆ, ಹಲ್ಕ್
is talking. Hulk ಮಾತಾಡ್ತಾನೆ. We have to figure it out that it is smart Hulk, savage Hulk ಅನ್ನೋದು ಗೊತ್ತಿಲ್ಲ. ಮೂವಿ 30th ಏನು ರಿಲೀಸ್ ಆಗ್ತಿದೆ, ನೋಡಿದಾಗೆ ಗೊತ್ತಾಗುತ್ತೆ ವೆದರ್ ಈ ಸ್ಮಾರ್ಟ್ ಹಲ್ಕ್ ಆರ್ ಸಾವೇಜ್ ಹಲ್ಕ್ ಅನ್ನೋದು. ಕೆವಿನ್ ಫೈಗಿ ಬ್ಲ್ಯಾಕ್ ಪ್ಯಾಂಥರ್ 3ನ ಅನೌನ್ಸ್ ಮಾಡ್ತಾರೆ. ಬ್ಲ್ಯಾಕ್ ಪ್ಯಾಂಥರ್ 3ದು ರಿಲೀಸ್ ಡೇಟ್ ಕೂಡ ಅನೌನ್ಸ್ ಮಾಡ್ಬಿಟ್ಟಿದ್ದಾರೆ ಆಗಲೇ. ಇಟ್ ಈಸ್ ಆನ್ 15th December 2028. 15 December 2028 ಡೇಟು. ರಾಯನ್ ಕೂಗ್ಲರ್ ಅವರು ಸ್ಟೇಜ್ ಮೇಲೆ ಬರ್ತಾರೆ, ದ ಆಸ್ಕರ್ ವಿನ್ನಿಂಗ್ ಡೈರೆಕ್ಟರ್. ಈ ಕಮ್ಸ್ ಅಂಡ್ ಈ ಅನೌನ್ಸ್ ಬ್ಲ್ಯಾಕ್ ಪ್ಯಾಂಥರ್ 3. ನಾವು ಬ್ಲ್ಯಾಕ್ ಪ್ಯಾಂಥರ್ 2 ಅಲ್ಲಿ ಲಾಸ್ಟಲ್ಲಿ ಟಿಚಾಲ್ ಅವರ ಮಗ ಏನು ತೋರಿಸ್ತಾರೆ. ಇಟ್ ಈಸ್ ಪ್ಲೇಡ್ ಬೈ ನನ್ ಅದರ್ ದೆನ್ ಡೇವಿಡ್ ಜಾನ್ಸನ್. I don't know much about this actor. Let's see how he gives justice to that role ಅನ್ನೋದು ನೋಡೋಣ. And Ryan Coogler ಅವರು ಇನ್ನೊಂದು, he will announce that he is going to make the movie in IMAX 70mm. IMAX 70mm ಫಿಲಮ್ ಏನಿದೆ ಅದರಲ್ಲಿ he is going to shoot Black Panther 3. and ಇವ್ರದ್ದು ಮುಂಚೆ ಒಂದು ಫಿಲಮ್ ಬಂದಿತ್ತು and he has got Oscar for that, Sinners ಅಂತ. ಆ ಸಿನ್ನರ್ಸು ಕೂಡ ಇವರು ಪಾರ್ಷಲ್ ಆಫ್ ದ ಮೂವಿ IMAX 70mm ಫಿಲಮಲ್ಲಿ ಶೂಟ್ ಮಾಡಿದರು. ಆ್ಯಂಡ್ ಮಾರ್ವಲ್ಸ್ ಅವ್ರದ್ದು ಫಸ್ಟ್ ಫಿಲಮ್ ಆಗುತ್ತೆ ಇಫ್ ಈ ಶೂಟ್ ಬ್ಲ್ಯಾಕ್ ಪ್ಯಾಂಥರ್ ಇನ್ 70mm ಫಿಲಮಲ್ಲಿ. ಆ್ಯಂಡ್ ಈ ಹ್ಯಾಸ್ ಆಲ್ಸೋ ಕನ್ಫರ್ಮ್ಡ್ ಅವ್ರು ಕನ್ಫರ್ಮ್ ಕೂಡ ಮಾಡಿದ್ದಾರೆ, ನಾನು 70mm IMAX ಫಿಲಮಲ್ಲಿ ಶೂಟ್ ಮಾಡ್ತೀನಿ ಬ್ಲ್ಯಾಕ್ ಪ್ಯಾಂಥರ್ 3ನ ಅಂತ. ಮುಂಚೆ ಹೇಳ್ದಂಗೆ ಇವರು ಕ್ವಾಲಿಟಿ ಮೇಲೆ ನಾವು ಫೋಕಸ್ ಮಾಡ್ತೀವಿ, we have to focus on quality and because they have to give a good experience to the fans theatre ಏನು ಬರ್ತಾರೆ to have good experience. So they are focusing on this. Marvel universe, they are moving towards a good vision ಅಂತ ನನಗನ್ಸುತ್ತೆ. ಏನಕಂದ್ರೆ ಮುಂಚೆ ಎಲ್ಲ ಬರೀ TV ಸೀರೀಸು ದೇ ವೇರ್ ಫೋಕಸಿಂಗ್, ಬಿಡಬೇಕು ಬ್ಯಾಕ್ ಟು ಬ್ಯಾಕ್ ಬಿಡಬೇಕು ಅಂತ. ಫ್ಯಾನ್ಸಿಗೆ ಹೆಂಗಾಗೋಗಿತ್ತು ಅಂದರೆ ಯಾವ್ದು ನೋಡೋದು ಯಾವ್ದು ಬಿಡಬೇಕು ಅನ್ನೋದೇ ಗೊತ್ತಾಗ್ತಿರ್ಲಿಲ್ಲ. ಇವಾಗ ಒಂದು ದೇ ಹ್ಯಾವ್ ಅ ವಿಷನ್ ಟುವರ್ಡ್ಸ್ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದು. ಆ್ಯಂಡ್ ಈ ಕಮ್ ಬ್ಯಾಕ್ ಬೇಕಾಗಿತ್ತು ಮಾರ್ವಲ್ಸ್ಗೆ. ದಿಸ್ ಮೂವೀಸ್ ರಿಲೀಸಿಂಗ್ 1 year ಅಹೆಡ್ ಆಫ್ ಅವೆಂಜರ್ಸ್ ಸೀಕ್ರೆಟ್ ವಾರ್ ರಿಲೀಸ್ ಆಗಿ 1 ವರ್ಷ ಆದಮೇಲೆ ಬ್ಲ್ಯಾಕ್ ಪ್ಯಾಂಥರ್ 3 ರಿಲೀಸ್ ಆಗ್ತದೆ, ವಿಚ್ ಇಸ್ ಆನ್ ಡಿಸೆಂಬರ್. ದೇ ಆರ್ ಗಿವಿಂಗ್ ದ ಪ್ರೈಮ್ ಸ್ಲಾಟ್ ಈ ಮೂವಿಗೆ, ಬ್ಲ್ಯಾಕ್ ಪ್ಯಾಂಥರ್ 3ಗೆ ಪ್ರೈಮ್ ಡಿಸೆಂಬರ್ ಕ್ರಿಸ್ಮಸ್ ಸ್ಲಾಟ್ ಏನಿದೆ ಅದನ್ನು ಬಿಟ್ಕೊಡ್ತಾರೆ. ಲೈಕ್ ಪಾಸ್ಟಲ್ಲಿ ಇವರು 2 ದೊಡ್ಡ ಅವೆಂಜರ್ ಮೂವೀಸ್ಗಳಿಗೆ ಈ ಡಿಸೆಂಬರ್ ಸ್ಲಾಟ್ ಕೊಟ್ಟಿದ್ರು. ಒಂದು ಇವಾಗ ಡೂಮ್ಸ್ಡೇ ಏನು ಬರ್ತಿದೆ ಅದಕ್ಕೆ ಕೊಟ್ಟಿದ್ದಾರೆ ಈ ಡಿಸೆಂಬರಲ್ಲಿ. ನೆಕ್ಸ್ಟ್ ಬಂದು ಅವೆಂಜರ್ಸ್ ಸೀಕ್ರೆಟ್ ವಾರ್ ಏನಿದೆ ಅದು ಕೂಡ ಡಿಸೆಂಬರಲ್ಲೇ ಬರ್ತಿದೆ. ಸೊ ಬ್ಲ್ಯಾಕ್ ಪ್ಯಾಂಥರ್ 3 is coming on 2028 December 15th December. So they have confirmed that we can see Marvel movies on every December or every Christmas Eve. I think Black Panther 3ಗೆ they are giving more important ಅನ್ಸುತ್ತೆ. So they have given the slot of December, which they have done for these 2 Avengers movies. Then next ಸ್ಟೇಜ್ ಮೇಲೆ ಕೆವಿನ್ ಫೈಗಿ ಅವರು ಇರ್ತಾರೆ. ಲೈಟ್ಸ್ ಎಲ್ಲ ಆಫ್ ಆಗುತ್ತೆ. ಹಿಂದೆ ಬ್ಯಾಕ್ ಪ್ಯಾನಲ್ ಏನಿರುತ್ತೆ ಅಂದರೆ ಬ್ಲ್ಯಾಕ್ ಸ್ಕ್ರೀನ್ ಏನು ಹಾಕಿರ್ತಾರೆ ಅವ್ರ ಹಿಂದೆ, ಅದ್ರ ಮೇಲೆ ಘೋಸ್ಟ್ ರೈಡರ್ ಲೋಗೋ ಬರುತ್ತೆ. ಲೈಕ್ ಫ್ಯಾನ್ ಹೆಚ್ಚಲ್ಲಿರೋ ಫ್ಯಾನ್ಸ್ ಎಲ್ಲ ಕಿರ್ಚಾಡ್ಬಿಡ್ತಾರೆ, ಹಂಗೆ ಲೈಟ್ಸ್ ಆನ್ ಆಗುತ್ತೆ. ಆ್ಯಂಡ್ ಘೋಸ್ಟ್ ರೈಡರ್ ಈಸ್ ಪ್ಲೇಡ್ ಬೈ ನನ್ ಅದರ್ ದೆನ್ ರಯಾನ್ ಗೋಸ್ಲಿನ್ ಅವ್ರು ಏನಿದ್ದಾರೆ ಆ ಕ್ಯಾರೆಕ್ಟರ್ನ ಪ್ಲೇ ಮಾಡ್ತಾಯಿದ್ದಾರೆ. ಆ್ಯಂಡ್ ಇದು ತುಂಬ ಮಾರ್ವಲ್ ಫ್ಯಾನ್ಸ್ನ ಕನಸಾಗಿತ್ತು. ತುಂಬ ಫ್ಯಾನ್ ಎಡಿಟ್ಸ್ ಕೂಡ ಬರ್ತಿತ್ತು, ಲೈಕ್ ನೀವು ನೋಡಿರ್ತೀರ ಅನ್ಕೋತೀನಿ. ಇಫ್ ಯು ಡೋಂಟ್ ನೋ, ಫ್ಯಾನ್ ಎಡಿಟ್ಸ್ ತುಂಬಾ ಬರ್ತಿತ್ತು. ರಯಾನ್ ಗೋಸ್ಲಿನ್ ಅವರೇ ಗೋಸ್ಟ್ ರೈಡರ್ ಆಗಬೇಕು ಮಾರ್ವಲ್ ಯೂನಿವರ್ಸಲ್ಲಿ ಅಂತ. ಈ ಗೋಸ್ಟ್ ರೈಡರ್ನ ಡೈರೆಕ್ಟ್ ಮಾಡ್ತಾಯಿದ್ದಾರೆ ಶಾನ್ ಲೀವೈ ಅವರು, ವಿಚ್ ಹ್ಯಾಸ್ ಗಿವನ್ ಬ್ಯಾಕ್ ಟು ಬ್ಯಾಕ್ ಹಿಟ್ಸ್ ಕೊಟ್ಟಿದ್ದಾರೆ ರೀಸೆಂಟಾಗಿ ಅವರು. ಲೇಟೆಸ್ಟ್ ಮೂವಿ ಅವ್ರದ್ದು ಫ್ರೀ ಗಾಯ್ ಅನ್ನೋದು ಲೇಟೆಸ್ಟ್ ಮೂವಿ ಒಂದು ಬಂತು. ದೆನ್ ಅದಾದಮೇಲೆ ಡೆಡ್ ಪೂಲ್ ಆ್ಯಂಡ್ ಉಲ್ವರಿನ್ ನೀವೆಲ್ಲ ನೋಡಿರ್ತೀರ. ಈ ಮೂವಿನೂ ಇವರೇ ಡೈರೆಕ್ಟ್ ಮಾಡಿರೋದು. ಸೊ ಹಿ ಈಸ್ ಡೈರೆಕ್ಟಿಂಗ್ ಘೋಸ್ಟ್ ರೈಡರ್ ಕೂಡ. ದೆನ್ ಇನ್ನೊಂದೇನಂದರೆ ಇವ್ರದ್ದು ರೀಸೆಂಟಾಗಿ ಒಂದು ಮೂವಿ ನಡೀತಿದೆ, ಶಾನ್ ಲೀವೈ ಡೈರೆಕ್ಟ್ ಮಾಡ್ತಿದ್ದಾರೆ, ವಿಚ್ ಈಸ್ ಸ್ಟಾರ್ ವಾರ್ ಸ್ಟಾರ್ ಫೈಟ್ ಅಂತ. ಅದರಲ್ಲೂ ಕೂಡ ರಯಾನ್ ಗೋಸ್ಲಿನ್ ಅವರೇ ಲೀಡಾಗಿ ಆ್ಯಕ್ಟ್ ಮಾಡ್ತಾಯಿದ್ದಾರೆ. ಸೊ ಆ ಪ್ರಾಜೆಕ್ಟ್ ಆದಮೇಲೆ ಈ ಪ್ರಾಜೆಕ್ಟ್ಗೆ ಹಂಗೆ ಶಿಫ್ಟ್ ಆಗ್ತಾರೆ ಅನ್ಕೋತೀನಿ ನಾನು. ರಯಾನ್ ಗೋಸ್ಲಿನ್ ಅವರು ಯಾವ ಗೋಸ್ಟ್ ರೈಡರ್ ಕ್ಯಾರೆಕ್ಟರ್ ಪ್ಲೇ ಮಾಡ್ತಾಯಿದ್ದಾರೆ ಅನ್ನೋದು ಇನ್ನೂ ಕನ್ಫರ್ಮ್ ಆಗಿಲ್ಲ. ಬಟ್ ನೋಡೋಣ, ಮುಂದೆ ಅಪ್ಡೇಟ್ಸ್ಗಳು ಬರ್ತವೆ, ಯಾವುದು ಪ್ಲೇ ಮಾಡ್ತಾಯಿರೋ ಅನ್ನೋದು ಗೊತ್ತಾಗುತ್ತೆ. ಈ ಸ್ಟಾರ್ ವಾರ್ ಸ್ಟಾರ್ ಫೈಟ್ ಇವ್ರದ್ದೇನಿದೆ ಅದು ನೆಕ್ಸ್ಟ್ ವರ್ಷ ರಿಲೀಸ್ ಆಗ್ತಿದೆ ಇವ್ರದ್ದು. ಟು ಬಿ ಹಾನೆಸ್ಟ್, ರಯಾನ್ ಗೋಸ್ಲಿನ್ ಅವರು ಗೋಸ್ಟ್ ರೈಡರ್ ಆಗಿ ಓಕೆ, ಬಟ್ ಶಾನ್ ಲೀವೈ ಐ ಡೋಂಟ್ ನೋ ಹೌ
ಈಸ್ ಗೋಯಿಂಗ್ ಟು ಡೈರೆಕ್ಟ್ ಅಂತ. ಲೆಟ್ ಮೀ ಸಿ ಹೌ ದ ಔಟ್ಕಮ್ ಆಫ್ ದ ಮೂವಿ ಕಮ್ಸ್ ಅಂತ. ಅದರ ಟ್ರೈಲರ್ ಆಗಲಿ ಇಲ್ಲ ಪೋಸ್ಟರ್ಸ್ ಆಗಲಿ ಏನಾದ್ರು ಬರಲಿ ಇಲ್ಲ ಮೂವಿ ರಿಲೀಸ್ ಆಗಲಿ, ಲೆಟ್ಸ್ ಸಿ ಹೌ ಹಿ ಹ್ಯಾಸ್ ಡನ್ ಅಂತ. ಆ್ಯಂಡ್ ಇಟ್ ಈಸ್ ರಿಲೀಸಿಂಗ್ ಆನ್ 2028. ಸೊ ಅವೆಂಜರ್ಸ್ ಸೀಕ್ರೆಟ್ ವಾರ್ ಆದಮೇಲೆ ಮಾರ್ವಲ್ ಯೂನಿವರ್ಸ್ ಕಡೆಯಿಂದ ಇಟ್ ವಿಲ್ ಬಿ ದ ಫಸ್ಟ್ ಮೂವಿ. ದ ಗೋಸ್ಟ್ ರೈಡರ್ ಏನಿದೆ ಇದು ಫಸ್ಟ್ ಮೂವಿ ಆಗಿರುತ್ತೆ 2028 ರಿಲೀಸ್ ಆಗೋಕ್ಕೆ. ಏನಕ್ಕಂದರೆ ಬ್ಲ್ಯಾಕ್ ಪ್ಯಾಂಥರ್ 3 ಏನು ರಿಲೀಸ್ ಆಗ್ತಿದೆ ಇರೋದು ಅದು December 15, 2028 ಅಂತ ಕೊಟ್ಬಿಟ್ಟಿದ್ದಾರೆ. ಅಟ್ಲೀಸ್ಟ್ ಡಿಸೆಂಬರ್ ಸ್ಲಾಟಲ್ಲಿದೆ ಆ ಮೂವಿ. ಸೊ ಅದ್ರ ಮುಂಚೆ ಯಾವುದು ಮೂವೀಸ್ ಬರ್ತಿಲ್ಲ ಇರೋದು. ಸೊ ಗೋಸ್ಟ್ ರೈಡರ್ ವಿಲ್ ಬಿ ದ ಫಸ್ಟ್ ಮೂವಿ ಆಫ್ಟರ್ ಅವೆಂಜರ್ಸ್ ಸೀಕ್ರೆಟ್ ವಾರ್ ಆದಮೇಲೆ ಫಸ್ಟ್ ಮೂವಿ ರಿಲೀಸ್ ಆಗೋದೇನಿದೆ ಅದು. ಆ್ಯಂಡ್ ನೆಕ್ಸ್ಟ್ ವಿ ವಿಲ್ ಮೂವ್ ಆನ್ ದ ಮೋಸ್ಟ್ ಅವೈಟೆಡ್ ಒನ್. ಆಲ್ ಆ್ಯಕ್ಚುಲಿ ಇದ್ದವರೆಲ್ಲ ಕಾಯ್ತಿದ್ದಿದ್ದು ಮೂಮೆಂಟು ಇದಕ್ಕೋಸ್ಕರ, ಡೂಮ್ ಸ್ಟೇದು ಆಗಲೇ ಟ್ರೈಲರ್ ರಿಲೀಸ್ ಆಗಿದೆ, ನೀವೆಲ್ಲ ನೋಡಿರ್ತೀರ ಅನ್ಕೋತೀನಿ. ಆ್ಯಂಡ್ ಹಾಲ್ ಆ್ಯಕ್ಚುಲಿ ಇದ್ದವರೆಲ್ಲ ಈ ಮೂಮೆಂಟ್ ಕಾಯ್ತಿದ್ರು. ಫಸ್ಟು ದೇ ವಿಲ್ ರಿವೀಲ್ ಎಲ್ಲ ಕ್ಯಾಸ್ಟ್ನ ರಿವೀಲ್ ಮಾಡ್ತಾರೆ. ಎವ್ರಿ ಎಕ್ಸ್ಮ್ಯಾನ್ ಮತ್ತು ಅವೆಂಜರ್ಸ್ ಸೆಗ್ರಿಗೇಟ್ ಆಗಿರ್ತಾರೆ. ಇವರು ಬ್ಯಾಕ್ ಸ್ಟೇಜಲ್ಲಿ ಬ್ಯಾಕ್ ಸ್ಟೇಜ್ ಏನಿದೆ ಅಲ್ಲಿರ್ತಾರೆ. ವೇರ್ ಅವೆಂಜರ್ಸ್ಗೆ ಬೇರೆ ಸ್ಟೇಜ್ ಕೊಟ್ಟಿರ್ತಾರೆ, ಎಕ್ಸ್ಮ್ಯಾನ್ಗಳಿಗೆ ಬೇರೆ ಸ್ಟೇಜ್ ಕೊಟ್ಟಿರ್ತಾರೆ ಅಲ್ಲಿ. ಆ್ಯಂಡ್ ಆನ್ ಮೇನ್ ಸ್ಟೇಜ್ ಮೇಲೆ ನಮ್ಮ RDJ ಅವ್ರು ಬರ್ತಾರೆ, ಕ್ರಿಸ್ ಎವಾನ್ಸ್ ಬರ್ತಾರೆ, ಪೆಡ್ರೋ ಪಾಸ್ಕಸ್ ಅವ್ರು ಬರ್ತಾರೆ, ಹೆಲಿ ಅಟ್ವೆಲ್ ಅವ್ರು ಬರ್ತಾರೆ. ಸೊ ಇವರೆಲ್ಲ ಸ್ಟೇಜ್ ಮೇಲೆ ಬಂದಾದ್ಮೇಲೆ ಒಂದು ಥಿಂಗ್ ಕನ್ಫರ್ಮ್ ಆಗುತ್ತೆ, ದಟ್ ಪೆಗಿ ಕಾರ್ಟರ್ ಅವರು ಡೂಮ್ ಸ್ಟೇಲ್ ಇದ್ದಾರೆ ಅನ್ನೋದು. RDJ ಅವ್ರು ಮೈಕ್ ಎತ್ಕೋತಾರೆ, ಪೆಡ್ರೋ ಪಾಸ್ಕಸ್ ಹತ್ರ ಹೋಗ್ಬಿಟ್ಟು ಒಂದು ಕ್ವಶನ್ ಕೇಳ್ತಾರೆ, ಇಸ್ ದೇರ್ ಎನಿ ಹಿಸ್ಟ್ರಿ ಬಿಟ್ವೀನ್ ರೀಡ್ ಅಂಡ್ ಡೂಮ್ ಅಂತ ಕೇಳ್ತಾರೆ. ವೇರ್ ಹಿ ಆನ್ಸರ್ಸ್ ಬೆಸ್ಟಿ ಅಂತ. ನೋಡೋಣ ಇವರು ಇಬ್ರು ನಡುವೆ ದೇರ್ ಈಸ್ ಸಮಥಿಂಗ್ ಅನ್ಸುತ್ತೆ ವಿಚ್ ವಿ ಕ್ಯಾನ್ ಫೈಂಡ್ ಇಟ್ ಔಟ್ ಇನ್ ಡೂಮ್ ಸ್ಟೇ. ಅಂಡ್ ಇದೆಲ್ಲ ನಡಿಬೇಕಾದ್ರೆ ಹಾಲ್ ಅಲ್ಲಿ ಜನರ ಮಧ್ಯ ಗ್ರೇ ಸೂಟ್ ಹಾಕೊಂಡು ಡೆಡ್ ಪೂಲ್ ನಿಂತಿರ್ತಾರೆ. RDJ ಅವರು ಇದು ಯಾರು ಅಂತ ಕೇಳಿದಾಗ ಇಟ್ ವಾಸ್ ನನ್ ಅದರ್ ದೆನ್ ರಯಾನ್ ರೆನಾಲ್ಡ್ಸ್. ಆ ಸೂಟ್ ಹಾಕೊಂಡು ಕಾಸ್ಪ್ಲೇ ಮಾಡ್ತಿದ್ದು ಬೇರೆ ಯಾರು ಅಲ್ಲ, ಇಟ್ ವಾಸ್ ರಯಾನ್ ರೆನಾಲ್ಡ್ಸ್ ಅವರು ಕಾಸ್ಪ್ಲೇ ಮಾಡ್ತಿದ್ರು ಡೆಡ್ ಪೂಲ್ ಸೂಟ್ ಹಾಕೊಂಡು. ಆ ವಿಷುವಲ್ಸ್ ಕೂಡ ಆಚೆ ಬಂದಿದೆ. ಅಲ್ಲಿ ಒಂದ್ ಸ್ವಲ್ಪ ಫನ್ ನಡೆಯುತ್ತೆ. ವೈ ಥಾರ್ ವಾಸ್ ಕ್ರೈಯಿಂಗ್ ಅಂತ ನಮ್ ಡೆಡ್ ಪೂಲ್ ಅವ್ರು ಕೇಳ್ತಾರೆ, ಅದಕ್ಕೆ ಆಂಟ್ ಮ್ಯಾನ್ ಅವ್ರು ಕೂಡ ಆನ್ಸರ್ ಮಾಡ್ತಾರೆ. ಇದೇ ತರ ಸ್ವಲ್ಪ ಫನಿ ಕಾನ್ವರ್ಸೇಷನ್ ನಡೆಯುತ್ತೆ. ಇದ್ರಲ್ಲಿ ಒಂದ್ ಏನ್ ಗೊತ್ತಾಗುತ್ತೆ ನಮ್ಗೆ ಅಂದ್ರೆ, ಐ ಥಿಂಕ್ ಡೆಡ್ ಪೂಲ್ ಈಸ್ ನಾಟ್ ಇನ್ ಡೂಮ್ ಸ್ಟೇ ಅಂತ. ಬಿಕಾಸ್ ಡೆಡ್ ಪೂಲ್ ಅವ್ರು ಕೇಳ್ತಾರೆ ಒಂದ್ ಕ್ವಶನ್, ಡೆಡ್ ಎಲ್ಲಿ ಶೂಟಿಂಗ್ ನಡೀತಿದ್ಯಾ, ಯಾವಾಗ ನಡೆಯುತ್ತೆ, ನಾನ್ ಬರ್ಬೋದಾ ಇದಕ್ಕೆ ಅಂತೆಲ್ಲ ಕೇಳ್ತಾರೆ. ಸೊ RDJ ಅವ್ರು ಆನ್ಸರ್ ಮಾಡ್ತಾರೆ, ಆಗ್ಲೇ ಇಟ್ಸ್ ಆಲ್ರೆಡಿ ಡನ್ ಅಂತ, ಅಂದ್ರೆ ಶೂಟಿಂಗ್ ಆಗಲೂ ಮುಗ್ದೋಗಿದೆ ಅಂತ ಹೇಳ್ತಾರೆ. ಸೊ ದಿಸ್ ಕನ್ಫರ್ಮ್ಸ್ ದಟ್ ವಿ ಕಾಂಟ್ ಸಿ ಡೆಡ್ ಪೂಲ್ ಇನ್ ಡೂಮ್ ಸ್ಟೇ ಅಂತ. ಇವಾಗ ಡಿಸ್ನಿ D23 ಏನು ಬರ್ತಿದೆ, ವಿ ಕ್ಯಾನ್ ಸಿ ಮೋರ್ ಡೆಡ್ ಪೂಲ್ ಅಪ್ಡೇಟ್ಸ್ ಅಲ್ಲಿ ಸಿಗ್ಬೋದು ನಮಗೆ. ಸೊ ಹಾಲ್ ಆ್ಯಕ್ಚುಲಿ ಡೆಡ್ ಪೂಲ್ ಅವ್ರನ್ನ ಕರ್ಸಿಯಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಡೆಡ್ ಸಿ ಏನಾಗುತ್ತೆ ಅನ್ನೋದು. ಬಟ್ ಡೂಮ್ ಸ್ಟೇ ಅಲ್ಲಿ ಡೆಡ್ ಪೂಲ್ ಅಂತೂ ಇರಲ್ಲ ನನಗೆ ಗೊತ್ತಿರಂಗೆ. ಇಷ್ಟಾದ್ಮೇಲೆ ಹಾಲ್ ಆ್ಯಕ್ಚುಲಿ ಇರೋ ಫ್ಯಾನ್ಸ್ಗಳಿಗೆ ಫೋನ್ಸ್ ಎಲ್ಲ ಒಳಗೆ ಇಟ್ಕೊಳ್ಳಿ ಅಂತ ಹೇಳಿ ಡೂಮ್ಸ್ ಡೇದು ಎಕ್ಸ್ಕ್ಲೂಸಿವ್ ಫೂಟೇಜ್ ತೋರಿಸ್ತಾರೆ, ಅಂದರೆ ನ್ಯೂ ಟ್ರೈಲರ್ ತೋರಿಸ್ತಾರೆ. ವಿ ಕ್ಯಾನ್ ಓನ್ಲಿ ಸಿ ದ ಡಿಸ್ಕ್ರಿಪ್ಷನ್ ಆ್ಯಂಡ್ ಇಟ್ ಈಸ್ ಒನ್ ಹೆಲ್ ಆಫ್ ದ ಡಿಸ್ಕ್ರಿಪ್ಷನ್. ಈ ಟ್ರೈಲರು ಸೂಸನ್ ವಾಯ್ಸ್ ಇಂದ ಸ್ಟಾರ್ಟ್ ಆಗುತ್ತೆ, ವೇರ್ ಶಿ ಸೇಸ್ ದಟ್ ವಿಕ್ಟರ್ ವಾಸ್ always a smart guy in every room. He used to be different and he was caring, and something happened to him. Everything he loved was taken away from him. She knew he was lost, but she did not realize that he was broken. ಈ ವಾಯ್ಸ್ ಓವರ್ ಇಂದ ಸ್ಟಾರ್ಟ್ ಆಗುತ್ತೆ. ಒಂದ್ ಕಡೆ ಟ್ರೈಲರ್ ಅಲ್ಲಿ ರೀಡ್ ಡೂಮ್ ನ ಕೋಪದಲ್ಲಿ ಕೇಳ್ತಿರ್ತಾನೆ, ವೆಕ್ಟರ್ ಡಿಡ್ ಇಟ್ ಡೂ ದಿಸ್ ಅಂತ. ಅಂಡ್ ಅದಕ್ಕೆ ಡೂಮ್ ಆನ್ಸರ್ ಮಾಡಲ್ಲ. ಸೊ ಅವ್ನ್ ಕಾಲರ್ ನ ಹಿಡಿದು ಮತ್ತೆ ಹೋಗಿ ಕೇಳ್ತಾನೆ ಕೋಪದಲ್ಲಿ, ಆನ್ಸರ್ ಮಿ ವೆಕ್ಟರ್, ಡಿಡ್ ಯು ಡೂ ದಿಸ್ ಅಂತ. ಟ್ರೈಲರ್ ಒಂದು ಪಾರ್ಟ್ ಅಲ್ಲಿ ಡೂಮ್ ಎಲ್ಲ ಲೈಕ್ ಅವೆಂಜರ್ಸ್ ಅಸೆಂಬಲ್ ಆಗಿರ್ತಾರೆ, ಅಲ್ಲೆಲ್ಲರೂ ಹೇಳ್ತಾನೆ, ಆಲ್ ಆಫ್ ಯು ಹ್ಯಾವ್ ಲೀವ್ಡ್ ಸ್ಟೋಲನ್ ಲೈಫ್ಸ್ ಅಂಡ್ ನೌ ಯು ಮಸ್ಟ್ ಗಿವ್ ಇಟ್ ಬ್ಯಾಕ್. ದೆನ್ ವಿ ವಿಲ್ ಸಿ ದ ಸೇಮ್ ಸೀನ್. ನೀವು ಟ್ರೈಲರ್ ನೋಡಿರ್ತೀರಾ, ಥಾರ್ ಡೂಮ್ ನ ಸ್ಟ್ರೈಕ್ ಮಾಡ್ತಿರ್ತಾನೆ, ವೇರ್ ಹಿ ಸ್ಟಾಪ್ಸ್ ಇನ್ 2 fingers. ಅಲ್ಲೊಂದು ಡೈಲಾಗ್ ಹೇಳ್ತಾನೆ ಥಾರ್, ಲೈಕ್ ಸ್ಟ್ರೈಕ್ ಮಾಡಕ್ಕಿಂತ ಮುಂಚೆ ಒಂದು ಡೈಲಾಗ್ ಬರುತ್ತೆ ಥಾರ್ ಕಡೆಯಿಂದ, ವಿಚ್ ಈಸ್ ಐ ಸ್ವೇರ್ ಯು ವಿಲ್ ಬೆಗ್ ಫಾರ್ ಹೆಲ್ ಲಾಂಗ್ ಬಿಫೋರ್ ಐ ಗ್ರಾಂಟ್ ಇಟ್. ದೆನ್ ಹಿ ಗೋಸ್ ಅಂಡ್ ಸ್ಟ್ರೈಕ್ಸ್ ಡೂಮ್ ವಿತ್ ಹಿಸ್ ಸ್ಟ್ರಾಂಗ್ ಬ್ರೇಕರ್. ಡೂಮ್ 2 ಫಿಂಗರ್ ಅಲ್ಲಿ ಅದನ್ನ ತಡಿತಾನೆ, ನೀವು ನೋಡಿರ್ತೀರಾ ಟ್ರೈಲರ್ ಅಲ್ಲಿ. ಡೂಮ್ 2 ಫಿಂಗರ್ ಅಲ್ಲಿ ತಡೆದಾದ್ಮೇಲೆ ಲೈಕ್ ಅಲ್ಲೊಂದು ಮ್ಯಾಜಿಕ್ ಬ್ಲಾಸ್ಟ್ ಆಗುತ್ತೆ. ಥಾರ್ ಹೋಗಿ ಒಂದಷ್ಟು ಅಡಿ ದೂರ ಹೋಗಿ
ಡೈಲಾಗ್ ಬೀಳ್ತಾನೆ, ದೆನ್ ಡೂಮ್ಸ್ ಡೈಲಾಗ್ ಬರುತ್ತೆ. ಲೈಕ್ ನಂಗೆ ದೇವ್ರಾಣೆ ಸಖತ್ ಇಷ್ಟ ಇದೆ ಈ ಡೈಲಾಗು. ದೇ ಹ್ಯಾವ್ ರಿಟರ್ನ್ ಸೋ ಹಾರ್ಡ್ ಆನ್ ಡೂಮ್ ಏನ್ ಹೇಳ್ತಾನೆ ಅಂದ್ರೆ, ಇನ್ನೊಂದು ಹೇಳೋದ್ ಮರ್ತೆ, ಅದಾದ್ಮೇಲೆ ಡೂಮ್ ಅವ್ನ್ ಹ್ಯಾಂಡ್ ನ ಗ್ರೌಂಡ್ ಪ್ಲೇಸ್ ಮಾಡಿ ಈ ರೆಸೊರೆಕ್ಟ್ ಸಮ್ ಬ್ರೋಕನ್ ಸೆಂಟಿನಲ್ಸ್, ದೆನ್ ಕಮ್ಸ್ ದ ಡೈಲಾಗ್. ದೆನ್ ಈ ಡೈಲಾಗ್ ಬರುತ್ತೆ ವಿಚ್ ಇಸ್ ಮ್ಯಾಸಿವ್. ಡೂಮ್ ಹೇಳ್ತಾನೆ, ಹೆಲ್ ಆನ್ಸರ್ಸ್ ಟು ಮೀ ಅಂತ. ನಾನ್ ನಿಜ ಹೇಳ್ತೀನಿ, ಸಕ್ಕದಾಗಿ ಬರ್ತಿದೆ ಡೈಲಾಗ್ಸ್ ಗಳು. ಅಂಡ್ ದಿಸ್ ಇಸ್ ವಾಟ್ ವಿ ವಾಂಟ್ ಡಾಕ್ಟರ್ ಡೂಮ್ ಟು ಬಿ. ನಿಜ ನಾನು ಡಾಕ್ಟರ್ ಡೂಮ್ ಹಿಂಗೆ ನೋಡ್ಬೇಕು. ದೇ ಹ್ಯಾವ್ ರಿಟರ್ನ್ ಸೋ ಹಾರ್ಡ್. ಡೈಲಾಗ್ಸ್ ಅಲ್ಲಿ ತುಂಬಾ ಹಾರ್ಡ್ ಹೋಗಿದ್ದಾರೆ ಡಾಕ್ಟರ್ ಡೂಮ್ಗೆ. ಫುಲ್ ಮೂವಿ ಇದೇ ತರ ಇರುತ್ತೆ ಡಾಕ್ಟರ್ ಡೂಮ್ಗೆ ಡೈಲಾಗ್ ಅನ್ಕೊಂಡಿದೀನಿ. ಬಟ್ ಸ್ಟಿಲ್ ಡೂಮ್ ಫೇಸ್ ನ ಅವ್ರು ಇನ್ನೂ ರಿವೀಲ್ ಮಾಡಿಲ್ಲ ಎಲ್ಲೂ. ಬಟ್ ಕಾಮಿಕ್ ಕಾನ್ ಅಲ್ಲಿ ಡೂಮ್ಸ್ ಕಾಸ್ಟ್ಯೂಮ್ ಏನಿತ್ತು ಅದನ್ನ ಪ್ರೆಸೆಂಟ್ ಮಾಡಿದ್ರು. ಅದ್ರ ಜೊತೆಗೆ ಈ ವಿಚ್ ಗಳು ಏನಿರ್ತಾರೆ ಅವ್ರ ಕಾಸ್ಟ್ಯೂಮ್ ಕೂಡ ರಿವೀಲ್ ಮಾಡಿದ್ದಾರೆ. ಡಾಕ್ಟರ್ ಡೂಮ್ದು ಹೊಸ ಪೋಸ್ಟರ್ ರಿಲೀಸ್ ಮಾಡಿದ್ದಾರೆ ವಿಚ್ ಇಸ್ ಆಸಮ್. ನಿಜ ನಂಗೆ ಇಷ್ಟ ಆಯ್ತು. ದ ಕ್ಲೋತಿಂಗ್ ಇಷ್ಟ ಆಯ್ತು, ಗ್ರೀನ್ ಒನ್. ನಾವು ಫ್ಯಾಂಟಾಸ್ಟಿಕ್ ಫೋರ್ ಪೋಸ್ಟ್ ಕ್ರೆಡಿಟ್ ಸೀನ್ ಏನ್ ಬರುತ್ತೆ ಅದರಲ್ಲಿ ಮಾಸ್ಕ್ ಮತ್ತೆ ಬಟ್ಟೆ ತೋರಿಸಿದ್ದಾರೆ, ಬಟ್ ವಿಚ್ ಐ ಡಿಡ್ ನಾಟ್ ಲೈಕ್. ಬಟ್ ಇಲ್ಲಿ ಪೋಸ್ಟರ್ ಅಲ್ಲಿ ಏನ್ ನೋಡ್ತಾ ಇದೀವಿ ವಿಚ್ ಇಸ್ ಆಸಮ್. ಈ 2 ಪ್ಲೇಟ್ ಗಳು ಏನಿದೆ ಮೇಲೆ ಲುಕಿಂಗ್ ಆಸಮ್. ನಿಜ ಚೆನ್ನಾಗಿದೆ. ಈ ಟ್ರೈಲರ್ ಕನ್ಫರ್ಮ್ ಮಾಡುತ್ತೆ ನಮ್ಗೆ RDJ ಅವ್ರ ಏನ್ ಡೂಮ್ ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇದಾರೆ, ಆ ಡೂಮ್ ಫ್ಯಾಂಟಾಸ್ಟಿಕ್ ಫೋರ್ ನ ಅರ್ತ್ 828 ಏನಿದೆ ಅಲ್ಲಿಂದ ಬಂದಿದ್ದಾರೆ ಅನ್ನೋದು ಒಂದು ಕನ್ಫರ್ಮ್ ಆಗುತ್ತೆ. ಅಂಡ್ ದ ಮೂವಿ ಈಸ್ ರಿಲೀಸಿಂಗ್ ಆನ್ 18th of December. ಅದು ಕ್ಲಾಶ್ ಆಗ್ತಿದೆ ಡೂಮ್ ಜೊತೆ. ಅಂಡ್ ಐ ಡೋಂಟ್ ನೋ ಏನಾಗುತ್ತೆ ಅಂತ ನೋಡ್ಬೇಕು. 2 ಬಿಗ್ ಬ್ಲಾಕ್ ಬಾಸ್ಟರ್ ಮೂವೀಸ್. ಐ ಜಸ್ಟ್ ಎಂಜಾಯ್ಡ್ ಮ್ಯಾನ್. ನಿಜ ಈ ಶೋ ನಾನು ತುಂಬಾ ಎಂಜಾಯ್ ಮಾಡಿದೆ. ದೆನ್ ಒನ್ ಥಿಂಗ್ ಏನಂದ್ರೆ, ದೇ ಡಿಡ್ ನಾಟ್ ರಿವೀಲ್ ಆರ್ ಶೋ ಎನಿ ಎಕ್ಸ್ಮೆನ್ ಬಗ್ಗೆ ಏನು ಅಪ್ಡೇಟ್ ಕೊಟ್ಟಿಲ್ಲ ಮುಂದೆ ಏನು ಅಂತ. ಈವನ್ ಅವೆಂಜರ್ಸ್ ಸೀಕ್ರೆಟ್ ವಾರ್ ಏನಿದೆ ಅದ್ರ ಬಗ್ಗೆನೂ ಏನೋ ಬಿಟ್ಕೊಟ್ಟಿಲ್ಲ ಅವರು. ಬಿಕಾಸ್ ದೇ ಡೋಂಟ್ ವಾಂಟ್ ಟು ಡೈಲ್ಯೂಟ್ ಫ್ಯಾನ್ಸ್ ಹೈಪ್ ಅಂತ ನಾನು ಅನ್ಕೋತೀನಿ. ಲೈಕ್ ಈ ವಾರ ಸ್ಪೈಡರ್ ಮ್ಯಾನ್ ರಿಲೀಸ್ ಆಗ್ತಿದೆ, ದೆನ್ ಡಿಸೆಂಬರ್ ಅಲ್ಲಿ ಡೂಮ್ಸ್ ಡೇ ರಿಲೀಸ್ ಆಗ್ತಿದೆ. ಸೊ ದೇ ಡೋಂಟ್ ವಾಂಟ್ ಟು ಡೈಲ್ಯೂಟ್ ದ ಹೈಪ್ ಆಫ್ ದ ಫ್ಯಾನ್ಸ್ ಅಂತ ನನ್ಗೆ ಅನ್ಸುತ್ತೆ. ಅಂಡ್ ವಿಚ್ ಇಸ್ ಆಲ್ಸೋ ಗುಡ್. ನಾವು ವಿ ವಿಲ್ ಕಮ್ ಟು ರಾಮಾಯಣ. ಇವಾಗ ರಾಮಾಯಣ ಕಡೆ ಬರೋಣ. ರಾಮಾಯಣ ಪ್ಯಾನೆಲ್ ಹೇಗಿತ್ತು ಅಂತ ನೋಡೋಣ. ವೇರ್ ದ ವೆನ್ಯೂ ವಾಸ್ ಅಟ್ ಬಾಲ್ ರೂಮ್ 20 ಅನ್ನೋ ವೆನ್ಯೂ ಅಲ್ಲಿ ನಡೆಸಿದ್ದಾರೆ ವಿತ್ ಕೆಪಾಸಿಟಿ ಆಫ್ 4800. ಅಂಡ್ ತುಂಬಿತ್ತು ಕೂಡ. ಅಂಡ್ ಸ್ಟಾರ್ಟಿಂಗ್ ಒಂದು ಪರ್ಫಾರ್ಮೆನ್ಸ್ ನಡೀತಂತೆ. ಐ ಡೋಂಟ್ ನೋ ಯಾವ ಪರ್ಫಾರ್ಮೆನ್ಸ್ ಅಂತ. ದೆನ್ ವಿ ಸಾ ಪ್ರೊಡ್ಯೂಸರ್ ನಮಿತ್ ಮಲ್ಹೋತ್ರಾ, ಡೈರೆಕ್ಟರ್ ನಿತೇಶ್ ತಿವಾರಿ, ರಣವೀರ್ ಕಪೂರ್ ಮತ್ತೆ ರಾಕಿಂಗ್ ಸ್ಟಾರ್ ಯಶ್ ಅವರು ಕೂತಿರ್ತಾರೆ. ಅಂಡ್ ದೇ ಹ್ಯಾಡ್ ಸಮ್ ಕಾನ್ವರ್ಸೇಷನ್ಸ್. ನಾನು ಒಂದೇನ್ ನೋಟಿಸ್ ಮಾಡಿದೆ ಅಂದ್ರೆ, ಕಾಮಿಕ್ ಕಾನ್ ನಲ್ಲಿ ರೀಸೆಂಟ್ ಆಗಿ ಏನ್ ನಡೀತು, ಸಿನಿಮಾ ಕಾಮ್ ಅಂತ ಒಂದು ನಡೀತು. ನಿಮ್ಗೆಲ್ರಿಗೂ ಜ್ಞಾಪಕ ಇರುತ್ತೆ. ಸಿನಿಮಾ ಕಾಮ್ ಅಲ್ಲಿ ಎಷ್ಟು ದೊಡ್ಡ ದೊಡ್ಡ ಪೋಸ್ಟರ್ಸ್ ಹಾಕಿದ್ರು. ಲೈಕ್ ಆ ತರ ಪೋಸ್ಟರ್ಸ್ ಐ ಡಿಡ್ ನಾಟ್ ಸಿ. ಅಂತ ದೊಡ್ಡ ದೊಡ್ಡ ಪೋಸ್ಟರ್ಸ್ ಗಳು ಇಲ್ಲೂ ಬೇಕಾಗಿತ್ತು ಅಂತ ನನಗೆ ಅನ್ನಿಸ್ತು. ಐ ಡೋಂಟ್ ನೋ ವೈ ದೇರ್ ವಾಸ್ ಓನ್ಲಿ ಲೆಸ್ ಪೋಸ್ಟರ್ ಅಂತ. ಅಲ್ಲಿ ಏನ್ ಫ್ಯಾನ್ಸ್ ಬಂದಿದ್ರು ಅವ್ರಿಗೆ ಸಪ್ರೇಟ್ ಆಗಿ ಕೂರಿಸಿ ಟ್ರೈಲರ್ ತೋರಿಸಿದ್ದಾರೆ. ನಮ್ ಡೆಲ್ಲಿಯಲ್ಲಿ ಏನ್ ಈವೆಂಟ್ ನಡೀತು ಅಲ್ಲೂ ಕೂಡ ತೋರಿಸಿದ್ದಾರೆ. ದೆನ್ ಈ ಈವೆಂಟ್ ಫ್ಯಾನ್ಸ್ ಗಳು ಏನ್ ಬಂದಿದ್ರು ಇವ್ರಿಗೂ ಕೂಡ ಟ್ರೈಲರ್ ಫುಲ್ ತೋರಿಸಿದ್ದಾರೆ. ದೆನ್ ಅಲ್ಲಿ ಬಂದಿದ್ದವರು ಫ್ಯಾನ್ಸ್ ಜೊತೆ ಯಶ್ ಮತ್ತೆ ರಣವೀರ್ ಕಪೂರ್ ಅವರು ದೇ ಹ್ಯಾವ್ ಗಿವನ್ ಸೆಲ್ಫೀಸ್. ಟ್ರೈಲರ್ ನೋಡಾದ್ಮೇಲೆ ಪಾಸಿಟಿವ್ ರೆಸ್ಪಾನ್ಸ್ ಗಳು ಬರ್ತಿದೆ. ಅಂಡ್ ಐ ಡೋಂಟ್ ನೋ ವೈ ಇವ್ರು 3D ನ ಜಾಸ್ತಿ ಮುಂದೆ ತಗೊಂಡು ಹೋಗ್ತಾರೆ. ಬಿಕಾಸ್ 3D ಥಿಯೇಟರ್ಸ್ ನಮ್ಮ ಇಂಡಿಯಾದಲ್ಲಿ ಲೈಕ್ ಅಷ್ಟು ಅಡ್ವಾನ್ಸ್ ಇಲ್ಲ ಅಲ್ಲ. ಫಾರಿನ್ ಕಂಟ್ರೀಸ್ ಅಲ್ಲಿ ಇರೋಷ್ಟು ಅಡ್ವಾನ್ಸ್ ಇಲ್ಲಿಲ್ಲ. ಐ ಡೋಂಟ್ ನೋ ವೈ ದೇ ಆರ್ ಪುಷಿಂಗ್ 3D ಸೋ ಮಚ್ ಅಂತ. ನೋಡೋಣ, ಟ್ರೈಲರ್ ಬರಲಿ. ಟ್ರೈಲರ್ ನೋಡಾದ್ಮೇಲೆ ಲೈಕ್ ಅದ್ರ ಬಗ್ಗೆ ರಿವ್ಯೂ ನಾನು ಕೊಡ್ತೀನಿ. ನೋಡೋಣ ಹೇಗಿರುತ್ತೆ ಅಂತ. ಆಮೇಲೆ ವಿ ಹ್ಯಾವ್ ಟು ಜಡ್ಜ್. ಅದು ಬರೋಕ್ಕಿಂತ ಮುಂಚೆ ಆಗಲೇ ಟ್ರೈಲರ್ ತುಂಬ ಕಡೆ ಲೀಕ್ ಆಗಿದೆ. ಆಲ್ಮೋಸ್ಟ್ ದ ಹೋಲ್ ಟ್ರೈಲರ್ ಈಸ್ ಲೀಕ್ಡ್. ಬಿಟ್ ಬೈ ಬಿಟ್ ಫುಲ್ ಟ್ರೈಲರ್ ರಿಲೀಸ್ ಮಾಡ್ಬಿಟ್ಟಿದ್ದಾರೆ. ಐ ಮೀನ್ ರಿಲೀಸ್ ಅಲ್ಲ, ಲೀಕೇ ಮಾಡ್ಬಿಟ್ಟಿದ್ದಾರೆ. ಈವೆಂಟ್ ನಡೆಯೋಕ್ಕೆ 1 hour ಮುಂಚೆ ನಮಿತ್ ಮಲ್ಹೋತ್ರಾ ಅವರು ಒಂದು ಸ್ಟೇಟ್ಮೆಂಟ್ನ ಪಾಸ್ ಮಾಡ್ತಾರೆ. ದಟ್ ಸೋನಿ ಪಿಕ್ಚರ್ಸ್ ಜೊತೆ ಕೊಲಾಬ್ ಆಗ್ತಾ ಇದೀವಿ ನಾವು. ಡಿಸ್ಟ್ರಿಬ್ಯೂಷನ್ ಪಾರ್ಟ್ನರ್ ಬಂದು ಸೋನಿ ಅವರು. ಸೊ ದ ಟ್ರೈಲರ್ ಈಸ್ ನಾಟ್ ರಿಲೀಸಿಂಗ್ ಆನ್ 24th ಅಂತ ಹೇಳ್ತಾರೆ. ಟ್ರೈಲರ್ ಡಿಲೇ ಆಗುತ್ತೆ. ಫ್ಯಾನ್ಸ್ ತುಂಬಾನೇ ಬೇಜಾರಾಗ್ತಾರೆ. ಡಿಜಿಟಲ್ ಪ್ಲಾಟ್ಫಾರ್ಮ್ ಅಲ್ಲಿ 24th ರಿಲೀಸ್ ಆಗಬೇಕಾಗಿತ್ತು ಟ್ರೈಲರು, ವಿಚ್ ಡಿಡ್ ನಾಟ್ ಹ್ಯಾಪನ್. ಅಂಡ್ ನಮಿತ್ ಮಲ್ಹೋತ್ರಾ ಅವರು ಒಂದ್ ಕಡೆ ಈಸ್ ಹ್ಯಾಪಿ ದಟ್ ಸೋನಿ ಎಂಟರ್ಟೈನ್ಮೆಂಟ್ ಪಿಕ್ಚರ್ಸ್ ಅವರು ಇದನ್ನ ಆಲ್ ಓವರ್ ಲೈಕ್ ಇಂಡಿಯಾ ಆಚೆ ಆಲ್ ಓವರ್ ವರ್ಲ್ಡ್ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಅಂಡ್ ಇಂಡಿಯಾ ಅಂತ ಬಂದ್ರೆ ನಾರ್ತ್ ಬೆಲ್ಟ್ ಅಲ್ಲಿ ಧರ್ಮ ಪ್ರೊಡಕ್ಷನ್ ಅವರು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ ಹಿಂದಿ ಬೆಲ್ಟ್ ಅಲ್ಲಿ. ಬಟ್ ಸೌತ್ ಅಂತ ಬಂದಾಗ ಯಾರು ಅಂತ ಇನ್ನು ಲೈಕ್ ರಿವೀಲ್ ಆಗಿಲ್ಲ, ಯಾರು ಅಂತ ಹೇಳಿಲ್ಲ ಇನ್ನು. ಲೆಟ್ಸ್ ವೇಟ್ ಅಂಡ್ ವಾಚ್ ಏನಾಗುತ್ತೆ ಅಂತ. ಟ್ರೈಲರ್ ಬರ್ಲಿ. ಒಂದು ಹೂವಾಪೋಹ ಹೋಗ್ತಿದೆ ಅಂದ್ರೆ ಏನು ಅಂತ, ದಿಸ್ ಟ್ರೈಲರ್ ಇನ್ನೂ ಟ್ರಿಮ್ ಮಾಡ್ತಾರಂತೆ. ಟ್ರೈಲರ್ ಟ್ರಿಮ್ ಮಾಡಿ ಇಟ್ ವಿಲ್ ಬಿ ಅಟ್ಯಾಚ್ ಟು ದ ಸ್ಪೈಡರ್ ಮ್ಯಾನ್ ಬ್ರ್ಯಾಂಡ್ ನ್ಯೂ ಡೇ ಏನ್ ಬರ್ತದೆ ಆ ಮೂವಿ ಜೊತೆ ರಾಮಾಯಣ ಟ್ರೈಲರ್ ಅಟ್ಯಾಚ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಅಟ್ಯಾಚ್ ಆದ್ರೆ
ಆದ್ರೆ ಈ 3 ನಿಮಿಷ 4 ನಿಮಿಷ ಟ್ರೈಲರ್ ರನ್ ಟೈಮ್ ಏನಿತ್ತು ಅದನ್ನ ಇನ್ನೂ ಟ್ರಿಮ್ ಮಾಡ್ತಾರೆ. ನಮ್ಗೆ ಅಷ್ಟು ವಿಜುವಲ್ಸ್ ಗಳು ನೋಡಕ್ ಸಿಗಲ್ಲ. ಲೆಟ್ ಸಿ ಏನಾಗುತ್ತೆ ಅಂತ. ಯಶ್ ಆಗ್ಲಿ, ರಣಬೀರ್ ಕಪೂರ್ ಅವರಾಗ್ಲಿ, ದೆನ್ ನಮಿತ್ ಮಲ್ಹೋತ್ರಾ, ನಿತೇಶ್ ತಿವಾರಿ ಅವರು, ಇಷ್ಟು ಜನನು ರಾಟನ್ ಟೊಮ್ಯಾಟೋಸ್ ಆಗಿರ್ಬೋದು, IGN ಆಗಿರ್ಬೋದು ಒಂದಷ್ಟು ಇಂಟರ್ವ್ಯೂಸ್ ಗಳು ಕೊಟ್ಟಿದ್ದಾರೆ. ಯು ಕ್ಯಾನ್ ಸಿ ದೋಸ್ ವಿಡಿಯೋಸ್ ಆನ್ ಯೂಟ್ಯೂಬ್. ನೋಡೋಣ, ಟ್ರೈಲರ್ ಬರ್ಲಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಇದೇ ತರ ಫಿಲಂ ಅಪ್ಡೇಟ್ಸ್ ಗಳಿಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.